ಸ್ವಲ್ಪ ಹೊತ್ತಿನಲ್ಲಿ ವಾತಾವರಣದಲ್ಲಿ ನಿಶ್ಶಬ್ದತೆ ಮೂಡಿತು. ಅಗಲವಾದ ದುಂಡು ಮೇಜಿನ ಮೇಲೆ ಚಿತ್ತಾಕರ್ಷಕವಾದ ಪಿಂಗಾಣಿ ಜಾರು ಇಡಲಾಗಿತ್ತು. ಅದರೊಳಗೆ ಗಂಡಸರೆಲ್ಲ ತಮ್ಮ ಕಾರಿನ ಕೀಗಳನ್ನು ಹಾಕಿದ್ರು. ಬಂದ ಬಹುಪಾಲು ವ್ಯಕ್ತಿಗಳೆಲ್ಲ ಶ್ರೀಮಂತರೇ ತಾನೆ. ಆಗ ಪ್ರಚಂಡರು ಸುರಿಮಳೆಯಾಯಿತು. ವೇದ ಬೆರಗುಗಣ್ಣಿನಿಂದ ನೋಡುತ್ತಿದ್ದಂತೆ ಹೆಂಗಸರು ಒಬ್ಬೊಬ್ಬರಾಗಿ ಒಂದೊಂದೇ ಕೀ ಆರಿಸಿಕೊಳ್ತಿದ್ರು. ನಂತರ ಆ ಕೀಗಳ ಒಡೆಯರೊಡನೆ ಕಾರಿನಲ್ಲಿ ಕುಳಿತು ಕೆಲವರು ಹೊರಡುತ್ತಿದ್ರು. ಹೊರಗಡೆಯಿಂದ ನೋಡಿದವರಿಗೆ ಯಾವ ಅನುಮಾನವೂ ಬಾರುವಂತಿರಲಿಲ್ಲ. ದಂಪತಿಗಳು ಪಾರ್ಟಿ ಮುಗಿಸಿ ಮನೆಗೆ ಹೋಗ್ತಿದ್ದಾರೆ ಎಂದು ಭಾಸವಾಗ್ತಿತ್ತು. ಪ್ರಿಯಾಂಕಾಳಿಗೆ ಅದು ಹೇಗೆ ಅಭಿಜಿತ್ತಿನ ಕಾರಿನ ಕೀ ಸಿಕ್ತೋ? ಕೀ ಆರಿಸಿಕೊಳ್ಳದೆ ನಿಂತಿದ್ದವಳು ವೇದ ಒಬ್ಬಳೆ. ಅವಳ ಮೈ ಮೇಲೆ ಕೆಂಡದ ಸುರಿಮಳೆ ಸುರಿದಂತಾಗಿ ಮೈಯೆಲ್ಲ ಬೆಂಕಿಯಾಯಿತು. ದೊಡ್ಡ ಶ್ರೀಮಂತರು ತಮ್ಮ ಮೋಜಿಗಾಗಿ ಹೆಂಡತಿಯರನ್ನು ಒಂದು ರಾತ್ರಿಯ ಮಟ್ಟಿಗೆ ಬದಲಾಯಿಸಿಕೊಳ್ತಾರೆ. ಅದನ್ನು ವೈಫ್ ಸ್ವಿಪ್ಪಿಂಗ್ ಎಂತಾರೆ ಎಂದು ಅವಳು ಪುಸ್ತಕದಲ್ಲಿ ಓದಿದ್ಲು. ಇದು ಪಾಶ್ಚಿಮಾತ್ಯ ದೇಶಗಳಲ್ಲಿ ಮಾತ್ರ ನಡೆಯುತ್ತದೆ ಎಂದು ಭಾವಿಸಿದ್ದ ಅವಳಿಗೆ ತಮ್ಮ ದೇಶದಲ್ಲೂ ಇದು ಜಾರಿಗೆ ಬಂದಿದೆ ಎಂದು ನಂಬಲು ಸಾಧ್ಯವಾಗಲಿಲ್ಲ. ಜಾರ್ನಲ್ಲಿ ಪ್ರಸಾದನ ಸಿಯೋಲ್ ಕೀ ಮಾತ್ರ ಉಳಿದಿತ್ತು. ಎಲ್ಲರೂ ಪ್ರಸಾದ್ನತ್ತ ಮತ್ಸರದ ನೋಟ ಬೀರಿ ಲಕ್ಕಿ ಗಾಯ್ ಎಂದಾಗ ಪ್ರಸಾದ್ ನಕ್ಕು ವೇದಾಳ ಬಳಿ ಸರಿದ. ಕಮಾನ್ ಸ್ವೀಟಿ, ಲೆಟ್ ಅಸ್ ಗೋ. ಅಭಿ, ನಾಳೆ ವೇದನ್ನ ನಾನೇ ಮನೆಗೆ ಡ್ರಾಪ್ ಮಾಡ್ತೀನಿ. ಹುಷಾರ್ ಪ್ರಸಾದ್, ನನ್ನನ್ನು ಮುಟ್ಬೇಡಿ. ವೇದ ಕೊಂಚ ಬೆದರಿ ಹೇಳಿದಾಗ ಅವನು ಜೋರಾಗಿ ನಕ್ಕು ಅವಳ ಹೆಗಲು ಬಳಸಿದ. ಸ್ಟಾಪ್ ಬಿಹೇವಿಂಗ್ ಚೈಲ್ಡಿಶ್. ಹೊಸ ಮದುವಣಗಿತ್ತಿ ತರಹ ಬಿಂಕ ತೋರಿಸ್ತೀಯಲ್ಲ. ವೇದ ಪ್ರಸಾದನನ್ನು ಶಕ್ತಿಯೆಲ್ಲ ಕೂರಿಸಿಕೊಂಡು ಹಿಂದೆ ತಳ್ಳಿ ಅಭಿಜಿತ್ತಿನತ್ತ ದಿಗ್ಭ್ರಾಂತಳಾಗಿ ನೋಡಿದ್ಲು. ಸುಮ್ಮನೆ ಎಲ್ಲರ ಮುಂದೆ ಪಾಶ್ ಮಾಡಬೇಡ, ನಾನೇ ಹೇಳ್ತಿದ್ದೀನಲ್ಲ, ಹೋಗು ವೇದ. ಅಭಿಜಿತ್ ಪಿಸು ಧ್ವನಿಯಲ್ಲಿ ನುಡಿದಾಗ ವೇದಾಳಿಗೆ ತನ್ನ ಮೇಲೆ ಸಿಡಿಲೆರಗಿದಂತಾಯಿತು. ಅಭಿಜಿತ್ತನನ್ನೇ ದೂರ ದೂರ ನೋಡಿ, ಅಭಿ, ನೀವು ನನಗೆ ತಕ್ಕ ಗಂಡನಾಗದಿದ್ರೂ ಪರವಾಗಿಲ್ಲ, ನಾನು ನಿಮಗೆ ಒಳ್ಳೆ ಹೆಂಡತಿಯಾಗಿ ನಿಮ್ಮ ಮಕ್ಕಳ ತಾಯಿಯಾಗೋಕ್ಕೆ ಅವಕಾಶ ಕೊಡಿ. ನೀವೇನಾದರೂ ನನ್ನ ಕೈ ಹಿಡಿದ ಗಂಡನಾಗಿಲ್ಲದಿದ್ದರೆ ಇಷ್ಟು ಹೊತ್ತಿಗೆ ನನ್ನ ಚಪ್ಪಲಿ ತಗೊಂಡು ನಿಮ್ಮ ಎಲ್ಲರ ಮುಖಕ್ಕೆ ಹೆಸಿತ್ತಿದೆ ಎಂದು ಬಿರುಸಾಗಿ ನುಡಿದು ಯಾರ ಕಡೆ ತಿರುಗಿಯೂ ನೋಡದೆ ಸರಸರನೆ ಹೊರಬಂದಳು. ಅವಳಿಗೆ ಆಗ ಮೈ ಮೇಲೆ ಪರಿವೇ ಇರಲಿಲ್ಲ. ಆಟೋ ಹತ್ತಿ ಮನೆಗೆ ಬರುವ ಹೊತ್ತಿಗೆ ಅವಳ ದೇಹವೆಲ್ಲ ಅವಮಾನ ಕ್ರೋಧದಿಂದ ಬೆವ್ತು ಹೋಗಿತ್ತು. ಮನೆಗೆ ಬಂದವಳೆ ಜೋರಾಗಿ ಫ್ಯಾನ್ ಹಾಕಿ ಸೋಫಾದ ಮೇಲೆ ಮೈ ಚೆಲ್ಲಿದ್ಲು. ಯೋಚಿಸಲು ಆಗದಷ್ಟು ಬಲಹೀನತೆ ಆವರಿಸಿ ಅವಳನ್ನು ಆಕಸ್ಮಿಕವಾಗಿ ಮಾನಸಿಕವಾಗಿ ಹಣ್ಣು ಮಾಡಿತು. ವೇದ ಹಿಂತಿರುಗಿದ ಅರ್ಧ ಗಂಟೆಯಲ್ಲಿ ಅಭಿಜಿತ್ ಬಂದಿಳಿದ. ಅವನ ಮುಖ ನೋಡಲು ಅಸಹ್ಯ ಎಂಬಂತೆ ವೇದ ಮುಖ ತಿರುಗಿಸಿದ್ಲು. ವೇದ, ನೀನೆಂತಹ ಕೆಲಸ ಮಾಡಿದ್ಯಾ ಗೊತ್ತಾ? ಪ್ರಸಾದ್ ಯಾರು ಅಂತ ತಿಳ್ಕೊಂಡಿದ್ಯಾ? ಅವನ ಮನಸ್ಸು ಮಾಡಿದ್ರೆ ನಾಳೆನೇ ನಾವು ಕೋಟ್ಯಾಧೀಶ್ವರಾಗಬಹುದು. ವೇದ ಯಾವ ಮಾತು ಆಡದೆ ಮರದ ಕೊರಡಿನಂತೆ ಕುಳಿತಿದ್ಲು. ನಿನಗೆ ಪಾರ್ಟಿ ಮ್ಯಾನರ್ಸ್ ಗೊತ್ತಿದೆಯಾ? ಇವತ್ತು ಒಂದು ರಾತ್ರಿ ನೀನು ಪ್ರಸಾದ್ ಜೊತೆ ಹೋಗಿದ್ರೆ ಅವನ ಬಿಸ್ನೆಸ್ನಲ್ಲಿ 35% ಲಾಭ ನನಗೆ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದ. ಗಂಡನಿಗೋಸ್ಕರ ನಿನಗಿಷ್ಟು ಹೆಲ್ಪ್ ಮಾಡೋಕ್ಕಾಗಲಿಲ್ವಾ? ನಾನು ನಿನಗೆ ಪರ್ಮಿಷನ್ ಕೊಟ್ಟಿರುವಾಗ ನಿನಗೆ ಯಾರು ಏನು ಹೇಳ್ತಾರೆ ಎಂಬ ಭಯ ಹೇಳು. ಅಭಿಜಿತ್ ಆದಷ್ಟು ತನ್ನ ಕೋಪ ನುಂಗ್ಕೊಂಡು ಮಾತಿನಲ್ಲಿ ನಯ ವಿನಯತೆ ಪ್ರದರ್ಶಿಸಲು ಯತ್ನಿಸಿದಾಗ ವೇದ ಸಣ್ಣಗೆ ನಕ್ಕು ತನ್ನ ಎದೆ ಮುಟ್ಕೊಂಡ್ಳು. ಪ್ರತಿಯೊಬ್ಬ ಮನುಷ್ಯನಿಗೂ ಮನಸ್ಸಾಕ್ಷಿ ಅನ್ನೋದು ಇರುತ್ತೆ. ನಾನು ಅದಕ್ಕೆ ಭಯ ಪಡ್ತೀನಿ. ಬಹುಶಃ ನಿಮಗದು ಅರ್ಥ ಆಗಲ್ಲ ಅಭಿ. ಯಾಕಂದರೆ ನೀವು ಯಾರಿಗೆ ಹೆದರ್ತೀರಿ? ದೊಡ್ಡವರಿಗೆ ಹೆದರಲ್ಲ, ದೇವರಿಗೆ ಹೆದರಲ್ಲ, ಪಾಪ ಪುಣ್ಯಗಳಿಗೆ ಹೆದರಲ್ಲ, ಕೊನೆಗೆ ನಿಮ್ಮ ಆತ್ಮಸಾಕ್ಷಿಗಂತೂ ಮೊದಲೇ ಹೆದರಲ್ಲ. ನಿಮಗೊಂದು ಮಾತು ನೆನಪಿದೆಯಾ? ಅವತ್ತು ಮಾಲ್ತಿ ಹೊರಗೋಗಿ ಕೆಲಸ ಮಾಡಿದವರ ಬಗ್ಗೆ ನೀವೇನು ಹೇಳಿದ್ರಿ? ಅವಳು ದುಡಿದು ತಂದಿದ್ದನ್ನು ತಿನ್ನೋ ಅವಳ ಗಂಡ ಒಬ್ಬ ಗಂಡಸ ಅಂತ ಅಲ್ವಾ? ಈಗ ನೀವು ಯಾವ ಜಾತಿಗೆ ಸೇರಿದವರು ಅಂತ ನೀವೇ ತೀರ್ಮಾನಿಸಬೇಕು. ಹೆಂಡತಿನ ಪರಪುರುಷನ
ತೆಕ್ಕೆಗೆ ಬಿಟ್ಟು ಬಿಸ್ನೆಸ್ ಇಂಪ್ರೂವ್ ಮಾಡಿಕೊಳ್ಳೋ ಅಂಥ ವ್ಯಕ್ತಿ ಖಂಡಿತ ಗಂಡಾಗಿರೋಕ್ಕೆ ಸಾಧ್ಯವಿಲ್ಲ. ಅವಳ ಪ್ರತಿಯೊಂದು ಮಾತಿನಲ್ಲೂ ಅವನ ಬಗ್ಗೆ ತಿರಸ್ಕಾರ, ಜಿಗುಪ್ಸೆ ತುಂಬಿತ್ತು. ಚೀಡಿ ಏಟು ಚಾಟಿ ಏಟು ತಿಂದವನಂತೆ ಅಭಿಜಿತ್ ಅವಮಾನದಿಂದ ತತ್ತರಿಸಿದ. ಇವತ್ತೇನಾಗಿದೆ ನಿಂಗೆ? ಯಾಕೆ ಹೀಗೆಲ್ಲ ಮಾತನಾಡ್ತಿದ್ಯಾ? ಇದೇ ನಿನ್ನ ಕೊನೆಯ ಮಾತಾ ಎಂದು ಅವಳ ಭುಜ ಹಿಡಿದು ಜೋರಾಗಿ ಅಲಗಿಸಿದ. ನನ್ನ ಹೃದಯಕ್ಕೆ ಮಾತನಾಡೋ ಶಕ್ತಿ ಇದ್ದಿದ್ರೆ ನನ್ನ ಮಾತುಗಳು ಇಷ್ಟಕ್ಕೆ ಮುಗಿತಾ ಇರಲಿಲ್ಲ ಅಭಿ. ದೇವರು ನನ್ನ ನಾಲಿಗೆಗೆ ಮಾತ್ರ ಮಾತನಾಡೋ ಸಾಮರ್ಥ್ಯ ಕೊಟ್ಟಿದ್ದಾನೆ. ಅದಕ್ಕೆ ಸದ್ಯಕ್ಕೆ ಇದೇ ನನ್ನ ಕೊನೆಯ ಮಾತು. ವೇದಾಳ ಸ್ಪಷ್ಟ ನುಡಿಗಳು ಅವನನ್ನು ರೊಚ್ಚಿಗೆಬ್ಬಿಸಿದವು. ನೀನು ಹೀಗೆಲ್ಲ ಹಠ ಮಾಡಿದ್ರೆ ನೀನಾಗೆ ನನ್ನನ್ನು ಕಳೆದುಕೊಳ್ತೀಯ. ನಾನು ಎಲ್ಲಾದರೂ ಹೋಗಿ ಪ್ರಾಣ ಕಳ್ಕೊಂಡ್ಬಿಡ್ತೀನಿ. ನಾನು ಎಷ್ಟು ಹಠ ಮಾರಿ ಅಂತ ನಿನಗೆ ಗೊತ್ತಿದೆ. ವೇದ ತಾತ್ಸಾರದಿಂದ ಅವನತ್ತ ನೋಡಿ, ನೀವೇನಾದರೂ ಮಾಡ್ಕೊಳ್ಳಿ, ಅದು ನಿಮ್ಮ ಹಣೆ ಬರಹ ಎಂದು ಮೊಟಕಾಗಿ ನುಡಿದ್ಲು. ಅಭಿಜಿತ್ನ ಸೈರಣೆ ಈಗ ಸಂಪೂರ್ಣವಾಗಿ ಸಡಿಲವಾಯಿತು. ಹಾಗಾದರೆ ನೀನು ನನ್ನ ಮನೆಯಲ್ಲಿ ಇರಕೂಡ್ದು. ಗೆಟ್ ಔಟ್. ಮಕ್ಕಳನ್ನು ನನಗೆ ತಂದೊಪ್ಸಿ ನೀನು ಎಲ್ಲಾದರೂ ಹಾಳಾಗೋಗು ಎಂದು ಅಬ್ಬರಿಸಿದ. ಮಕ್ಕಳ? ಸ್ವಂತ ಮಕ್ಕಳ ಜೀವದ ಬೆಲೆ ತಿಳಿಯದೆ ಇರೋ ನೀವು ಮಕ್ಕಳನ್ನು ಸಾಕ್ತೀರಾ? ಹೇಗಿದ್ರು ಶ್ರೇಯ ನನ್ನ ತಂಗಿ ಹಾಗೆ ಕಾಣ್ತಾಳೆ ಅಂದ್ರಲ್ಲ. ನಾಳೆ ನಿಮ್ಮ ಬಿಸ್ನೆಸ್ ಕಾಂಟ್ರಾಕ್ಟ್ ಏರಿಸ್ಕೊಳ್ಳೋಕೆ ನಿಮ್ಮ ಮಗಳನ್ನು ಒತ್ತೆ ಇಡೋಕ್ಕೂ ಹೇಸುವವರಲ್ಲ ನೀವು. ವೇದ ಹೇಳಿದಾಗ ಅಭಿಜಿತ್ ಅವಳನ್ನು ಹೊಡೆಯಲು ಕೈ ಎತ್ತಿದವನು ಅವಳ ಕಣ್ಣಿನಲ್ಲಿದ್ದ ತಿರಸ್ಕಾರದ ಕಿಡಿ ಕಂಡು ಹಿಂಜರಿದ. ಈ ಕ್ಷಣ ನೀನು ನನ್ನ ಕಣ್ಣೆದುರಿಗೆ ನಿಲ್ಬೇಡ. ಈಗಲೇ ಮನೆ ಬಿಟ್ಟು ಹೊರಟೋಗು. ನನ್ನ ಹೆಂಡತಿ ನನ್ನ ಪಾಲಿಗೆ ಸತ್ತು ಹೋದ್ಲು ಅಂತ ಅಂದ್ಕೊಳ್ತೀನಿ. ವೇದ ಉತ್ತರಿಸದೆ ರೂಮಿಗೆ ಹೋಗಿ ತನ್ನ ಮತ್ತು ಮಕ್ಕಳ ಬಟ್ಟೆ ಸಾಮಾನುಗಳೆಲ್ಲ ಜೋಡಿಸ್ಕೊಂಡ್ಳು. ಗೋದ್ರೇಜ್ ಲಾಕರ್ನಲ್ಲಿದ್ದ ತವರು ಮನೆಯ ಒಡವೆಗಳನ್ನು ಮರೆಯದೆ ತೆಗೆದಿಟ್ಕೊಂಡ್ಳು. ಅವಳು ರೂಮಿನಿಂದ ಹೊರ ಬಂದಾಗ ಗಡಿಯಾರ ರಾತ್ರಿ 11 ಗಂಟೆ ತೋರಿಸ್ತಿತ್ತು. ಅಭಿಜಿತ್ ಸೋಫಾದ ಮೇಲೆ ಕುಳಿತು ಸಿಗರೇಟಿನ ಹೊಗೆ ಉಗುಳುತ್ತಿದ್ದ. ಅವನ ಮುಖ ಕೋಪ, ಪರಾಜಿತದಿಂದ ಬುಸುಗುಡ್ತಿತ್ತು. ವೇದಾಳನ್ನು ಕಂಡಾಗ ಬೆಂಕಿಗೆ ಅವನ ಕೋಪದ ಎಲ್ಲೆ ಮೀರಿತು. ಅವಳ ಕೈಯಿಂದ ಸೂಟ್ಕೇಸ್, ಬ್ಯಾಗ್ಗಳನ್ನು ಕಿತ್ಕೊಂಡು ಅವುಗಳನ್ನೆತ್ತಿ ಬೀದಿಗೆ ಎಸೆದ. ವೇದ ಹೊಕ್ಕಿ ಬಂದ ಕೋಪ ತಡೆದು ಮುಂಬಾಗಿಲು ದಾಟಿದಾಗ ಅವನು ಅವಳ ಮುಖಕ್ಕೆ ಹೊಡೆದಂತೆ ರಪ್ಪನೆ ಬಾಗಿಲು ಮುಚ್ಚಿಕೊಂಡು ಆ ನೀರವ ದಟ್ಟ ರಾತ್ರಿಯಲ್ಲಿ ತನ್ನನ್ನು ಹೊರಗೆ ದಬ್ಬಿದ ಗಂಡನ ಮೃಗಿಯ ವರ್ತನೆ ನೆನೆದು ಅವಳಿಗೆ ಕಣ್ಣೀರು ತಡೆಯಲಾಗಲಿಲ್ಲ. ತನ್ನ ಅಸಹಾಯಕತೆಯ ಕಂಪನಿಯಿಂದಲೇ ತಾನಿಂದು ಪತಿಗೃಹ ದಾಟಿ ಬೀದಿಗೆ ಬಂದಿರೋದು ಎಂದು ಅರಿವಾದಾಗ ಅವಳು ಕಣ್ಣೊರೆಸ್ಕೊಂಡು ಹತ್ತಿರದಲ್ಲಿದ್ದ ಅಂಗಡಿಯಿಂದ ತನ್ನ ಅಣ್ಣ ವಿನೋದನಿಗೆ ಫೋನ್ ಮಾಡಿದ್ಲು. ಅಭಿಜಿತ್ ಸಿಗರೇಟಿನ ಹೊಗೆ ಬಿಡುತ್ತಾ ಅನ್ಯಮನಸ್ಕನಾಗಿ ಕುಳಿತಿದ್ದ. ವೇದ ಮನೆ ಬಿಟ್ಟು ಹೋಗಿ ಅಂದಿಗೆ 6 ತಿಂಗಳಾಗಿತ್ತು. 6 ತಿಂಗಳು ಅಂದರೆ 183 ದಿನಗಳು. ಅವನ ಪಾಲಿಗೆ ಏಕಾಂಗಿತನ ಅಸಹನೀಯವಾಗಿತ್ತು. ವೇದಾಳಿಗೆ ಇಷ್ಟು ಧೈರ್ಯ ಬಂದದ್ದಾದ್ರೂ ಎಲ್ಲಿಂದ? ಮದುವೆಯಾದ ದಿನದಿಂದ ವೇದ ಒಂದು ಬಾರಿಯೂ ಅವನನ್ನು ಧಿಕ್ಕರಿಸಿ ನಡೆದಿರಲಿಲ್ಲ. ಅವನಂತೂ ಅವಳಿಗೆ ಯಾವ ವಿಧವಾದ ಸ್ವಾತಂತ್ರ್ಯವನ್ನು ಕೊಟ್ಟಿರಲಿಲ್ಲ. ಅವಳು ತನ್ನ ಹೆಂಡತಿ, ತನ್ನ ಸ್ವತ್ತು, ತನ್ನ ಭಾವನೆಗಳೇ ಅವಳ ಭಾವನೆಗಳು. ತನ್ನ ಅಭಿರುಚಿಯನ್ನೇ ಅವಳು ಅನುಸರಿಸಬೇಕು. ತಾನು ಹಾಕಿದ ಗೆರೆಯನ್ನು ಅವಳು ದಾಟಬಾರದು ಎಂಬುದೇ ಅವನ ಧೋರಣೆಯಾಗಿತ್ತು. ಅವಳು ಮನುಷ್ಯಳು. ಅವಳಿಗೂ ಒಂದು ಮನಸ್ಸಿದೆ. ಜೀವನದಲ್ಲಿ ಆಸೆ ಆಕಾಂಕ್ಷೆಗಳಿವೆ ಎಂದು ಅವನೆಂದು ಪರಿಗಣಿಸಿದವನಲ್ಲ. ಅವಳ ಭಾವನೆಗಳಿಗೆ ಅವನೆಂದು ಸ್ಪಂದಿಸ್ತಿರಲಿಲ್ಲ. ತನಗೆ ಇಷ್ಟವಾದ ಸೀರೆ, ಉಡುಗೆಗಳನ್ನು ತಂದು ಅವಳ ಮುಂದೆ ಹಾಕ್ತಿದ್ದ. ಅವಳಿಗೆ ಅದು ಮೆಚ್ಚುಗೆಯಾಗಿತ್ತೇ ಇಲ್ಲವೇ ಎಂದು ಯೋಚಿಸುವ ಗೋಜಿಗೆ ಹೋಗ್ತಿರಲಿಲ್ಲ. ಮೊದಲಿಗೆ ವೇದ ಗರ್ಭಪಾತ ಮಾಡಿಸಿದ್ದನ್ನು ಅಭಿಜಿತ್ ಪ್ರಸಾದನಿಗೆ ಹೇಳಿದಾಗ ಮೀರಾ ಮುಲಾಜಿಲ್ಲದೆ ನುಡಿದಿದ್ಲು. ವೇದ ಆಗೋ ಹೊತ್ತಿಗೆ ಸುಮ್ಮನಿದ್ರು. ನಾನೇನಾದರೂ ಅವರ ಜಾಗದಲ್ಲಿದ್ದಿದ್ರೆ ಮೊದಲು ನಿಮಗೆ ಡೈವರ್ಸ್ ಕೊಟ್ಟು ಒಂದು ಕ್ರಿಮಿನಲ್ ಕೇಸ್ ಬುಕ್ ಮಾಡ್ತಿದ್ದೆ. ಶಿ ಈಸ್ ಟು ಗಾಡ್ ಫಾರ್ ಯು. ಆಗ ಅಭಿಜಿತ್ಗೆ ಮುಖಭಂಗವಾದಂತಾಗಿತ್ತು. ಮೀರಾಳಂತಹ ಗಂಡಸು ವ್ಯಕ್ತಿತ್ವದವಳು ಮೇಲೆ ಜೋರು ಮಾಡುವ ಸಾಮರ್ಥ್ಯ ಅವನಿಗಿರಲಿಲ್ಲ. ನಂತರ
ಅವಳು ಇಲ್ಲದ ಸಮಯದಲ್ಲಿ ಅವನು ಪ್ರಸಾದನ ಬಳಿ ಆಕ್ಷೇಪಣೆ ಮಾಡಿದ. ನೀನೇನೇ ಹೇಳು, ನಿನ್ನ ಹೆಂಡತಿಗೆ ಬಾಯಿ ಜಾಸ್ತಿ. ನೀನಂತೂ ಅವಳಿಗೆ ತುಂಬ ಸಲಿಗೆ ಕೊಟ್ಬಿಟ್ಟಿದ್ಯಾ. ವೇದ ನನ್ನ ಕಣ್ಸನ್ನೆಗೆ ತಲೆ ಬಾಗ್ತಾಳೆ ಗೊತ್ತಾ. ಹೆಂಗಸರನ್ನು ಯಾವಾಗಲೂ ಹತ್ತು ಬಸ್ನಲ್ಲಿ ಇಟ್ಕೊಂಡ್ರೆ ನಮಗೆ ಕ್ಷೇಮ. ಪ್ರಸಾದ್ ನಕ್ಬಿಟ್ಟಿದ್ದ. ಲೋ ಬಕ್ರ, ನಾನು ಬೇರೆ ಹೆಂಗಸರ ಜೊತೆ ತಿರುಗಾಡ್ತಿದ್ದೀನಿ ನಿಜ, ಆದರೆ ನನ್ನ ಹೆಂಡತಿಗೆ ಮಾತ್ರ ತುಂಬ ಗೌರವ ಕೊಡ್ತೀನಿ ಕಣೋ. ನನ್ನ ಲೈಫ್ನಲ್ಲಿ ಬೇಕಾದಷ್ಟು ಜನ ಹುಡುಗಿಯರು ಬಂದು ಹೋದರೂ ನಾನು ಪ್ರೀತಿಸೋದು ಮೀರನ್ನ ಮಾತ್ರ. ನೀವೆಲ್ಲ ಹೆಂಡತಿಯ ಗುಲಾಮರು ಎಂದು ಅಭಿಜಿತ್ ಕಹಿಯಾಗಿ ಟೀಕಿಸಿದ. ತಾನು ಬೇರೆ ಹೆಣ್ಣುಗಳ ಸಂಪರ್ಕ ಹೊಂದಿರುವ ವಿಷಯ ವೇದಾಳಿಗೂ ತಿಳಿದಿದ್ರೂ ಅಭಿಜಿತ್ ಲೆಕ್ಕಿಸ್ತಿರಲಿಲ್ಲ. ತನ್ನ ಚಟುವಟಿಕೆಗಳನ್ನು ಪ್ರಶ್ನಿಸುವ ಅಧಿಕಾರ ಅವಳಿಗೆ ಇಲ್ಲ ಎಂಬ ಅಹಂಕಾರದಿಂದ ಅವಳ ಬಗ್ಗೆ ತಟಸ್ಥನಾಗಿದ್ದ. ಅವನ ಸ್ವಂತ ಗೆಳೆಯರೆಲ್ಲ ಅನೇಕರಿಗೆ ಅಭಿಜಿತ್ತಿನ ಸ್ವಭಾವ ಸರಿ ಹೋಗ್ತಿರಲಿಲ್ಲ. ಅವರಲ್ಲಿ ಎಷ್ಟೋ ಮಂದಿಗೆ ವೇದಾಳ ಬಗ್ಗೆ ಗೌರವ ಮರುಕವಿತ್ತು. ಪ್ರಸಾದನಿಗೆ ಮಾತ್ರ ವೇದಾಳಲ್ಲಿ ವಿಶೇಷ ಆಸಕ್ತಿ ಇತ್ತು. ಅವಳ ಅಪ್ರತಿಮ ಚೆಲುವೆಗೆ ಅವನು ಮೊದಲ ನೋಟದಲ್ಲೇ ಮಾರು ಹೋಗಿದ್ದ. ಅಭಿಜಿತ್ತಿನಂತಹ ಒರಟು ಸ್ವಭಾವದ ವಕ್ರ ಮನಸ್ಸಿನ ವ್ಯಕ್ತಿಗೆ ವೇದ ತಕ್ಕ ಪತ್ನಿಯಲ್ಲ ಎಂದು ಶೀಘ್ರದಲ್ಲೇ ಅವನಿಗೆ ಅರ್ಥವಾಗಿತ್ತು. ಪ್ರಸಾದನ ಹೆಂಡತಿ ಮೀರಾ ರೂಪವಂತೆ ಅಲ್ಲ, PUC ಅನುತ್ತೀರ್ಣಲಾಗಿದ್ದು ಅವಳ ಅಂತಹ ವಿದ್ಯಾವಂತೆಯೂ ಅಲ್ಲ. ಆದರೆ ಪ್ರಸಾದನಿಗೆ ಭಾರೀ ಮೊತ್ತದ ವರದಕ್ಷಿಣೆ ಹೊತ್ತು ತಂದವಳು. ಅವನ 60% ವ್ಯಾಪಾರ ಅವಳ ಹೆಸರಿನಲ್ಲೇ ನಡೆಯುತ್ತಿದ್ದರಿಂದ ಪ್ರಸಾದ್ ಅವಳಿಗೆ ತಗ್ಗಿ ಬಗ್ಗಿ ನಡೆದುಕೊಳ್ತಿದ್ದ. ಅವನ ದುರ್ಗುಣಗಳನ್ನು ಅರಿತಿದ್ದ ಮೀರಾ ಗಂಡನನ್ನು ಸಾಕಷ್ಟು ಬಿಗಿ ಮುಷ್ಟಿಯಲ್ಲಿ ಇಟ್ಕೊಂಡಿದ್ಲು. ಪ್ರಸಾದ್ ಅವಳ ಮಾತು ಮೀರಿ ನಡೆದರೆ ಅವಳು ದೊಡ್ಡ ದನಿಯಲ್ಲಿ ಜಗಳವಾಡಿ ತನ್ನ ತಂದೆ ತಾಯಿಯನ್ನು ಕರೆಸಿ ಪಂಚಾಯಿತಿ ಮಾಡೋದಕ್ಕೂ ಹಿಂಜರಿತಿರಲಿಲ್ಲ. ಹೀಗಾಗಿ ಪ್ರಸಾದ್ ಅವಳ ಬಾಯಿಗೆ ತುಂಬ ಹೆದರ್ತಿದ್ದ. ಅಂತಹ ಹೆಂಡತಿಯೊಡನೆ ಪಳಗಿದ್ದ ಪ್ರಸಾದ್ಗೆ ವೇದ ತೀರ ವಿಭಿನ್ನವಾಗಿ ಕಂಡಿದ್ಲು. ಅಭಿಜಿತ್ ಎಂದಾದರೂ ಒಬ್ಬನೇ ಪಾರ್ಟಿಗಳಿಗೆ ಸಮಾರಂಭಕ್ಕೆ ಬಂದರೆ ವೇದ ಬರಲಿಲ್ವಾ ಎಂದು ಮೊದಲು ವಿಚಾರಿಸಿದ್ದವನು ಪ್ರಸಾದ್. ವೇದಾಳು ತನ್ನಂತೆಯೇ ನೊಂದ ಜೀವಿ, ಒಲ್ಲದ ಗಂಡನೊಡನೆ ಹೊಂದಿಕೊಳ್ಳಲಾಗದೆ ಒದ್ದಾಡ್ತಿದ್ದಾಳೆ ಎಂಬುದೇ ಪ್ರಸಾದ್ನ ಕಲ್ಪನೆಯಾಗಿತ್ತು. ತಾನು ವೇದ ಒಂದೇ ದೋಣಿಯಲ್ಲಿ ತೇಲ್ತಿದ್ದೇವೆ ಎನಿಸಿತು. ಅಭಿಜಿತ್ ಆಗಾಗ ಪ್ರಸಾದನ ಬಳಿ ಹಣಕ್ಕಾಗಿ ಕೈ ಚಾಚುತ್ತಿದ್ದುದುಂಟು. ಅಂತಹ ಸಂದರ್ಭದಲ್ಲಿ ಪ್ರಸಾದ್ ಅವನು ಕೇಳಿದಕ್ಕಿಂತ ಹೆಚ್ಚಾಗಿ ಹಣ ನೀಡಿ ಉಪಾಯದಿಂದ ಅವನ ಬಾಯಲ್ಲಿ ಸಂಸಾರದ ವಿಷಯ ಹೊರಗೆಳಿಸುತ್ತಿದ್ದ. ವೇದ 2 ಮಕ್ಕಳ ತಾಯಿ ಅಂತ ಯಾರು ಬಿಲೀವ್ ಮಾಡ್ತಾರೆ? ಈಗಲೂ ನಿನ್ನ ಹೆಂಡತಿ ಮಿಸ್ ಇಂಡಿಯಾಗೆ ಕಂಟೆಸ್ಟ್ ಮಾಡ್ಬೋದು. ಅಂತಹ ಹೆಂಡತಿ ಸಿಕ್ಕಿದ್ರೆ ನಾನು ದುಡ್ಡು ಮಿಟ್ ಮಾಡ್ತಿದ್ದೆ. ನೀನೇ ನಮ್ಮಲ್ಲಿ ತುಂಬ ಅದೃಷ್ಟವಂತ ಕಣೋ ಎಂದು ವೇದಾಳನ್ನು ಹೊಗಳ್ತಿದ್ದ. ಅಭಿಜಿತ್ನನ್ನು ಉಬ್ಬಿಸ್ತಿದ್ದ. ಅಂತಹ ವಿಷಯಗಳಲ್ಲಿ ಅಭಿಜಿತ್ ಮೂರ್ಖನೆಂದೇ ಹೇಳಬೇಕು. ತನಗೆ ಕೈ ತುಂಬ ಹಣ ಕೊಡುವವರೆಲ್ಲ ತನ್ನ ಆಪ್ತರೆಂದೇ ನಂಬಿದ್ದ. ಪಚ್ಚು, ನಿನ್ನೊಬ್ಬನೇ ನನ್ನ ವೆಲ್ ವಿಷರ್ ಕಣೋ. ಆ ಹಾಳ್ ವೇದ ಕೋಪ್ರೇಟ್ ಮಾಡೋಕ್ಕೆ ಸಾಯ್ತಾಳೆ. ಒಂದು ಕಾಸು ತಾಯಿ ಮನೆಯಿಂದ ತರೋಕ್ಕಾಗದೆ ಇರೋಳು ಅವಳೆಂತಹ ಹೆಂಡತಿನೋ. ಥೂ, ನೀನೇನಾದರೂ ನನಗೊಂದು 1,00,000 ಕೊಟ್ಟಿರಮ್ಮ, ಆದಷ್ಟು ಬೇಗ ತೀರಿಸ್ಬಿಡ್ತೀನಿ ಎಂದು ವೇದಾಳನ್ನು ಗೆಳೆಯನ ಎದುರಿಗೆ ಹೀಯಾಳಿಸಲು ಅವನೆಂದೂ ಹಿಂಜರಿತಿರಲಿಲ್ಲ. ಯೋಚಿಸಬೇಡ, ಸುಮ್ಮನಿರು ಅಭಿ. ನಿನ್ನನ್ನು ನನ್ನ ಬಿಸ್ನೆಸ್ ಪಾರ್ಟ್ನರ್ ಆಗಿ ತಗೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನೀನೇನು ಶೇರ್ಸ್ ಹಾಕಬೇಡ. ನನ್ನ 35% ಪ್ರಾಫಿಟ್ ನಿನಗೆ ಕೊಡ್ತೀನಿ. ಪ್ರಸಾದ್ ಅಭಯ ನೀಡಿದಾಗ ಅಭಿಜಿತ್ಗೆ ಬಹಳ ಖುಷಿಯಾಯಿತು. ಅವನ ವಿಶಾಲ ವ್ಯಾಪಾರ ವಲಯದಲ್ಲಿ ತಾನು ಪಾಲ್ಗಾರನಾಗೋದಾದರೆ ತಾನು ಕೆಲವೇ ಅವಧಿಯಲ್ಲಿ ಕೋಟ್ಯಾಧೀಶರ ಆಗೋದರಲ್ಲಿ ಸಂದೇಶವೇ ಇಲ್ಲ ಎಂದು ಸಂತಸದ ಮಹಾಪೂರದಲ್ಲಿ ತೇಲಿದ. ಒಮ್ಮೆ ಯಾವುದೋ ಪಾರ್ಟಿಯಲ್ಲಿ ಪ್ರಸಾದ್ ತನ್ನ ಹಳೆಯ ಗೆಳತಿ ಪ್ರಿಯಾಂಕಳನ್ನು ಅಭಿಜಿತ್ಗೆ ಪರಿಚಯ ಮಾಡಿಸಿದಾಗ ಅವಳ ಭಾವ ಬೆಳಗಿಗೆ ಅಭಿಜಿತ್ ಶರಣಾಗಿ ಹೋದ. ಪಚ್ಚು, ಯಾವುದೋ ಹೊಸ ಕ್ಯಾಚ್? ನನ್ನನ್ನು ನಿನ್ನ ಬಿಸ್ನೆಸ್ ಪಾರ್ಟ್ನರ್ ಅಂತ ಹೇಳಿ ಇಂತಹ ಬ್ಯೂಟಿನ ಮುಚ್ಚಿಟ್ಟಿದೆಯಾ ಎಂದು ತರಾಟೆಗೆ ತೆಗೆದುಕೊಂಡಿದ್ದ. ಹ್ಯಾವ್ ಸಮ್ ಪೇಷನ್ಸ್.
ನಿನಗೋಸ್ಕರನೇ ನಾನು ಅವಳಿಗೆ ಗಾಳ ಹಾಕ್ತಾ ಇರೋದು. ಅಭಿಜಿತ್ನ ದೌರ್ಬಲ್ಯವನ್ನು ಚೆನ್ನಾಗಿ ಅರಿತಿದ್ದ ಪ್ರಸಾದ್ ಬೇಕೆಂದೇ ಪ್ರಿಯಾಂಕಳನ್ನು ಗುರಿಯಾಗಿಟ್ಕೊಂಡು ಅಭಿಜಿತ್ನನ್ನು ಆಟ ಆಡಿಸ್ತಿದ್ದ. ಅದೇ ಸಮಯದಲ್ಲಿ ಪ್ರಸಾದ್ ವೇದಾಳನ್ನು ಮನೆಯಲ್ಲಿ ಬೇಟೆ ಮಾಡಿ ಅವಳಿಂದ ಮುಖಭಂಗಿತವಾಗಿ ಹಿಂತಿರುಗಿದಾಗ ತಾನು ಹೇಗಾದರೂ ಮಾಡಿ ಅವಳನ್ನು ಹೊಂದಲೇಬೇಕೆಂಬ ಹಠ ಮೂಡ್ತು. ನಿನಗೆ ಪ್ರಿಯಾಂಕಾ ಬೇಕು ಅನ್ನೋದಾದರೆ ನಿನ್ನ ಹೆಂಡತಿ ವೇದನ್ನ ನಮ್ಮ ಇಂದಿರಾನಗರದ ಪಾರ್ಟಿಗೆ ಕರ್ಕೊಂಡು ಬಾ. ಆಗ ವೇದ ನನ್ನವಳಾಗೋದಾದರೆ ಪ್ರಿಯಾಂಕಾ ನಿನಗೆ ಸಿಗೋ ಹಾಗೆ ಅರೇಂಜ್ ಮಾಡ್ತೀನಿ. ಪ್ರಸಾದ್ನ ಬಂಡತನದ ಮಾತು ಕೇಳಿ ಅಭಿಜಿತ್ ಬೆಚ್ಚಿದ. ಅವನು ದೂರ ನೋಡಿದಾಗ ಪ್ರಸಾದ್ ಭುಜ ಒದರಿ, ನಿನ್ನಿಷ್ಟ, ನಾನೇನು ನಿನ್ನನ್ನು ಬಲವಂತ ಮಾಡ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.